ನನ್ನ ಹೆಂಡತಿ ನನ್ನ ಮಕ್ಕಳು ಬಂದ್ದಾರೆ ಈ ಕಾರ್ಯಕ್ರಮಕ್ಕೆ. ನಾವು 7-8 ವರ್ಷದ ಹಿಂದೆ ಡಿಸೈಡ್ ಮಾಡಿದ್ವಿ ಮಕ್ಕಳು ಮಾಡ್ಕೊಳ್ಳೋದು ಅಂತ. ಅವಾಗ ನನ್ನ ಹೆಂಡತಿಗೆ ಒಂದು ಕಂಡೀಷನ್ ಹಾಕಿದ್ದೆ ನಾನು, ಯಾವ ಕಾರಣಕ್ಕೂ ಶಾಲೆ ಮೆಟ್ಲು ಹತ್ತಕ್ಕೆ ಬಿಡಬಾರ್ದು, ಸ್ಕೂಲಿಂಗ್ ಮಾಡಿಸ್ಬೇಕು, ಶಾಲೆ ಮೆಟ್ಲು ಒಂದು ಹತ್ತಕ್ಕೆ ಬಿಡಬಾರ್ದು, ಮಕ್ಕಳು ಹಾಳಾಗ್ತಾರೆ ಶಾಲೆಗೆ ಹೋದ್ರೆ ಅಂತ ಕಂಡೀಷನ್ ಹಾಕಿದ್ದೆ ನನ್ನ ಹೆಂಡತಿಗೆ ನಾನು. ಅಕ್ಕಿ ಹೇಳಿದ್ರು, ಮತ್ತು ನೀವು ಉದ್ಧಾರ ಆಗಿ ಎಲ್ಲ ಹೆಂಗೆ ಅಂತ, ನೀವು ಉದ್ಧಾರ ಅದೆಲ್ಲ ಜೀವನದಾಗ ಅದು ಹೆಂಗೆ ಅದು ಕಂಪೇರ್ ಮಾಡಿದರೆ ನಾವಿದ್ದಾಗಿನಗಿಂತ ದೊಡ್ಡ ಶಾಲೆಗಳು, ನಾವಿದ್ದಾಗಿನಗಿಂತ ದೊಡ್ಡ ಇಶಾರಾಮಿ ಶಾಲೆಗಳು, ದೊಡ್ಡ ದೊಡ್ಡ ಗ್ರೌಂಡ್ಗಳು ಎಲ್ಲ ಬಂದಿರ್ಬೋದು, ಬಟ್ ನಾವಿದ್ದಾಗಿನ ಟೀಚರ್ಸ್ ಸಿಗಿಲ್ಲ ಅನ್ನೋದಷ್ಟೇ ನಮ್ಮದು. ಓದುವಾಗ ಸುರೇಶ್ ಕುಲಕರ್ಣಿ ಸರ್ ನಮ್ಮ ಹೆಡ್ ಮಾಸ್ಟರ್ ಆಗಿದ್ದರು. ಇವತ್ತು ಬೆಳಗ್ಗೆ ಅವ್ರು ನನಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರು. 1995 ನಾವು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ದ ರಾ ಬೇಂದ್ರೆ ಅವ್ರಿಗೆ ಕಳಿಸಿದ್ರು ಅವರು. ಫೈನಲಿ ಅಂದರೆ 42 ವರ್ಷ ವಯಸ್ಸಾಗಿ ಒಂದು 20 ವರ್ಷ ಜರ್ನಲಿಸಮ್ ನೋಡಿ ಸಮಾಜವನ್ನು ನೋಡಿದ ಮೇಲೆ ನನಗೆ ಬಂದಿರೋ ಒಂದು ತಿಳುವಳಿಕೆ ಏನಂದರೆ, ಕ್ಲಾಸ್ ರೂಮ್ ಒಳಗಡೆ ಏನು ಕುತ್ಕೊಂಡು ಕಲಿತೀವಲ್ಲ ಅದು ಯಾವುದೂ ನಮ್ಮ ಜೀವನಕ್ಕೆ ಉಪಯೋಗ ಆಗೋದಿಲ್ಲ. ಕ್ಲಾಸ್ ರೂಮ್ ಕಲಿಕೆ ಎಲ್ಲ ಕ್ಲಾಸ್ ರೂಮ್ನಿಂದ ಹೊರಗಡೆ ಅಂತ. ಇವತ್ತಿಗೂ ನನಗೆ ಮಧ್ಯರಾತ್ರಿ ಎಬ್ಬಿಸಿ ಕೂಡಿಸಿ ನಾನು 7th ಸ್ಟ್ಯಾಂಡರ್ಡಲ್ಲಿ ನನಗೆ ಹೇಳ್ಕೊಟ್ಟಿದ್ದೆ, ನೀನು ನಾನು ಆನು ತಾನು ನಾಕೆ ನಾಲ್ಕು ತಂತಿ ಅಂತ. ಅದು ಯಾವತ್ತಿಗೂ ಮರೆಯೋದಕ್ಕಾಗಿಲ್ಲ. ಬಟ್ PUC ಒಳಗೆ ಏನು ಕಲ್ತ್ವಿ ಕ್ಲಾಸ್ ರೂಮ್ನಾಗ ಅನ್ನೋದು ಇವತ್ತಿಗೂ ನೆನಪಿಲ್ಲ. ಕ್ಲಾಸ್ ರೂಮಿಗೆ ಕೂತ್ಕೊಂಡು ಕಲ್ತಿದ್ದು ನೆನಪಿರೋದಿಲ್ಲ. ಅಂಥ ಒಂದು ಆ ಶಾಲೆನೇ ಹಂಗಿತ್ತು. KE ಬೋರ್ಡಿನ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ, ಸವದತ್ತಿ ರಸ್ತೆ, ಧಾರವಾಡ ಅನ್ನುವಂಥ ಶಾಲೆ ನನ್ನ ಜೀವನವನ್ನು ಬದಲಿಸಿದವರ ಇಬ್ಬರ ಹೆಸರುಗಳನ್ನು ನಾನು ಯಾವತ್ತೂ ತಂಪೊತ್ತಿನಲ್ಲಿ ನೆನೆಸ್ಕೊತೀನಿ. ನಮ್ಮ ಸುರೇಶ್ ಕುಲಕರ್ಣಿ ಸರ್, ಇನ್ನೊಂದು ಗ್ರಾಮ ಪುರೋಹಿತ್ ಸರ್ ಅಂತ. ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅತ್ಯಂತ ಮುಖ್ಯವಾದ ಪ್ರೇರಣೆ ಕೂಡ ಅದೇ. ಸುರೇಶ್ ಕುಲಕರ್ಣಿ ಸರ್ ಚೀಫ್ ಗೆಸ್ಟ್ ಆಗಿ ಬರ್ತಾರೆ, ಬರ್ತೀವೋ ಇಲ್ಲ ನೋಡು ಅಂತಂದ್ರು. ಪ್ರೇಮು ಇಲ್ಲ ಹಾಗಿದ್ರೆ ಬಂದೇ ಬರ್ತೀನಿ ನಾನು ಅಂತಂದೆ. ಅಂತಿಮ ಕಾರಣ ಆಗಿದ್ದು ವಾಟ್ಸಪ್ ಗ್ರೂಪಲ್ಲಿ ರಜಪೂತ್ ಮೇಡಮ್ ಫೋಟೋ ನೋಡಿದಾಗ ರಜಪೂತ್ ಮೇಡಮ್ ಬರ್ತಾರೆ. ಆ್ಯಕ್ಚುಲಿ ಪ್ರೇಮ್ ಇಂಥದ್ದೊಂದು ರೀಯೂನಿಯನ್ನ ಪ್ಲ್ಯಾನ್ ಇದೆ ಅಂತ ಹೇಳಿದಾಗ ನಾನಂದೆ, ನನಗಿಂತ 2 ವರ್ಷ ಸೀನಿಯರ್ಸ್ ನೀನು, ನಾನು ನಿಮ್ಮ ಕ್ಲಾಸ್ಮೇಟ್ ಅಲ್ಲ, ರೀಯೂನಿಯನ್ಗೆ ಬಂದು ನಾನೇನು ಮಾಡಲಿ ಅಂತ. ಇಲ್ಲ ನೀನು ಚೀಫ್ ಗೆಸ್ಟಾಗಿ ಬರಬೇಕು ಅಂತಂದರು. ನಾನು ಬಂದರೆ ಅಲ್ಯೂಮ್ನಿ ಆಗಿ ಬರ್ತೀನಿ, ಗೆಸ್ಟಾಗಿ ಬರಲ್ಲ ಅಂತಂದೆ. ಅದಾದಮೇಲೆ ಇವರೊಂದೇನೋ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಯಥಾ ಪ್ರಕಾರ ಎಲ್ಲ ಗ್ರೂಪ್ನಲ್ಲಿ ಬರೋ ಥರ ಅದರಲ್ಲೂ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಶುರು ಆದಮೇಲೆ ನಾನು ಮ್ಯೂಟ್ ಮಾಡಿ ಇಟ್ಬಿಟ್ಟಿದ್ದೆ ಅದನ್ನು. ಪ್ರೇಮಿಗೆ ಒಂದು ವಾರದ ಹಿಂದೆ ಫೋನ್ ಮಾಡಿ ಬರೋ ಕನ್ಫರ್ಮೇಷನ್ ಕೇಳಿ, ಗ್ರೂಪ್ನಲ್ಲಿ ಏನೋ ತುಂಬ ಡೆವಲಪ್ಮೆಂಟ್ ಇದೆ ನೋಡು ಅಂದಾಗ ನಾನು ಎಲ್ಲ ನೋಡ್ಕೊಂಡು ಹೋದೆ. ಹಳೆ ನೆನಪೆಲ್ಲ ಏನು ಓವರ್ಫ್ಲೋ ಆಫ್ ಮೆಮೊರೀಸ್ ಅಂತೀವಲ್ಲ, ಆ ರೀತಿಯ ಮೆಮೊರಿಗಳು ಓವರ್ಫ್ಲೋ ಅದು ಯಾರ್ಯಾರು ಮನೆಗೆ ಹೋಗಿ ಕರೆದಿದ್ರಿ ಅಂತ ನೋಡಿದಾಗ ರಜಪೂತ್ ಮೇಡಮ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಒನ್ಸ್ ಅಗೇನ್ ಸುರೇಶ್ ಕುಲಕರ್ಣಿ ಸರ್ ಹತ್ರ ಹೋಗ್ಬೇಕಾಗತ್ತೆ. ನಮಗೆ ಚಿಕ್ಕವರಿದ್ದಾಗ ನಮ್ಮ ಹತ್ರ ಭಾಳ ಭಾಷಣ ಮಾಡಿಸ್ತಿದ್ರು, ನಿಬಂಧ ಬರೆಸೋರು. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಧಾರವಾಡಕ್ಕೆ ಆಕಾಶವಾಣಿಯೊಳಗೆ ಭಾಷಣ ಮಾಡಿಸ್ತಿದ್ರು ಅವರು. ಆವಾಗಿನ ಕಾಲಕ್ಕೆ 200 ರೂಪಾಯಿ ಕೊಡ್ತಿದ್ದೆ ನಾವು 6th to 7th ಇದ್ದಾಗ. ಇವ್ರು ಕರ್ಕೊಂಡೋಗಿ ಭಾಷಣ ಮಾಡಿಸಿ ಕರ್ಕೊಂಡು ಬರುವಾಗ ಧಾರವಾಡದ ಆಲ್ ಇಂಡಿಯಾ ರೇಡಿಯೋ ಎದುರುಗಡೆ KCD ಕಾಲೇಜ್ ಇತ್ತು. ನಾವು ಇಷ್ಟೇ ಸಣ್ಣ ಹುಡುಗ ಆವಾಗ. KCD ಕಾಲೇಜ್ ಗ್ರೌಂಡ್ ಹೊರಗಡೆ ನಿಂತ್ಕೊಂಡು ಯಾವಾಗಲೂ ಅಂದ್ಕೊಳ್ಳೋದು, ನಾನು ದೊಡ್ಡವನಾದ್ಮೇಲೆ ಈ ಕಾಲೇಜ್ನಾಗ ಓದಬೇಕು ಅಂತ ಅನ್ಕತ್ತಿದ್ದೆ. ಅದೇನೋ ಕರ್ಮ ಸಂಯೋಗ ಅಂತಾರಲ್ಲ, ಹಂಗಾಗಿ PUC ಸೈನ್ಸ್ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ. ಕೊತ್ತಂಬರಿ ಕಾಲೇಜ್ ಮೊದಲನೇ ಕ್ಲಾಸು ಕರ್ಕಿ ಸರ್ ಅಂತ ಕೆಮಿಸ್ಟ್ರಿ ಹೇಳ್ತಿದ್ದೆ. ಅಚ್ಚೇವು ಕನ್ನಡದ ದೀಪ ಬರೆದಂಥ DS ಕರ್ಕಿಯವರ ಮಗ. ಫಸ್ಟ್ ಆಫ್ ಆಲ್ ನನಗೆ ಸೈನ್ಸ್ ಮಾಡಬಾರ್ದು, ನಾನು ಜರ್ನಲಿಸ್ಟ್ ಆಗಬೇಕಾದವನು. ನಾನು ಸೈನ್ಸಿಗೆ ಅಡ್ಮಿಷನ್ ಮಾಡಿಸಿ ಅಕ್ಕಿ ಅಡ್ಮಿಷನ್ ಮಾಡಿಸ್ತಾಳಂತ ಇವ ಬರೋದು, ಇವ ಮಾಡಿಸ್ತಾಳಂತ ಅಕ್ಕಿ ಓದೋದು. SLC ಒಳಗೆ ಏನೋ ಕಾಪಿ ಹೊಡೆದು ಫಸ್ಟ್ ಕ್ಲಾಸ್ ಮಾಡಿಬಿಟ್ಟಿರ್ತೀರಿ, ಎಲ್ಲ ಸೇರಿ ಸೈನ್ಸಿಗೆ ಬಂದುಬಿಟ್ಟಿರ್ತೀರಿ. ಆಮೇಲೆ ಹೋಗಿ ಟ್ಯೂಷನಿಗೆ ಹಚ್ತೀರಿ. ನೀವು ಟ್ಯೂಷನ್ ಹೇಳ್ಕೊಡೋ ಮಾಸ್ತರು ಫಸ್ಟ್ ಇಯರ್ ಪಾಸ್ ಮಾಡಿಸ್ತಾರೆ, ಸೆಕೆಂಡ್ ಇಯರ್ ಅದಾದಮೇಲೆ ಅವ್ರು ಕೆಮಿಸ್ಟ್ರಿ ಹೇಳ್ತಾ ಇದ್ದವರು, ಎಲೆ ಅಡಿಕೆ ತಿಂದರೆ ಬಾಯ ಕೆಂಪಾಗುತ್ತೆ ಗೊತ್ತೇನೋ ಅಂದರು. ಅವ್ರಿಗೇನೋ ಹೇಳಬೇಕಾಗಿತ್ತು ಪಾಪ.
ಜೀವನದಾಗ ಎಲ್ಲ ಕಡೆ ಕೆಮಿಸ್ಟ್ರಿ ಇರುತ್ತೆ, ಎಲ್ಲ ಏನು ಹೇಳ್ಬೇಕಾಗಿತ್ತು, ಕ್ಯಾಲ್ಸಿಯಂ ಗಿಲ್ಸಿಯಂ ಏನೋ ಹೇಳ್ಬೇಕಾಗಿತ್ತು, ಯಾರಿಗೂ ಗೊತ್ತಿಲ್ಲ. ನಮಗೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಮಿಂದ ಬಂದವರು, ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಕುತ್ಕೊಂಡಿದ್ವಿ. ನನಗೆ ಅದು ಯಾಕೋ ಆಕಳಿಸ್ಬಿಟ್ಟೆ ಒಂದು ಸಲ, ಇವು ವಿಲೇಜ್ ಬಾಯ್ ಸ್ಟ್ಯಾಂಡಪ್ ಅಂತ ಎದ್ದು ನಿಂತು ಎಲೆ ಹಿಡಿತಿದ್ರು ಬಾಯ ಕೆಂಪಾಗತ್ತೆ ಹೇಳಂತ. ನಾನು ಸರ ನಿಮ್ಗೆ ಗೊತ್ತು, ನೀ ತಿಂದರೂ ಕೆಂಪಾಗುತ್ತೆ, ನನಗೆ ಗೊತ್ತಿಲ್ಲ, ನಾ ತಿಂದರೂ ಕೆಂಪಾಗುತ್ತೆ. ತಿಳ್ಕೊಳ್ಳೋದು ಇರೋದು ಏನೂ ಫರಕ್ ಮಾಡೋದಿಲ್ಲ, ಅದು ಯಾಕೆ ತಿಳ್ಕೊಬೇಕು ಅಂದ್ಬಿಟ್ಟ. ಅವರು ಸಿಟ್ಟಿಗೆ ಎದ್ದು ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂತ ಹೊರಗಡೆ ಹಾಕಿದ್ರು. ಬ್ಯಾಗ್ ತೊಗೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಪಕ್ಕದ ಕ್ಲಾಸಿಂದ ಸೌಂಡ್ ಬಂತು, ಒಂದು ರೋಮಿಯೋ ಮೆಟ್ ದ ಜೂಲಿಯಟ್ ಅಂತ. ಏನೋ ಇಂಟ್ರೆಸ್ಟಿಂಗ್ ಐತಲ್ಲ ಅಂತ ಹೇಳಿ ನಾನು ಕಮಿಂಗ್ ಸರ್ ಅಂದೆ. DGM ನಾಡಗೌಡ ಸರ್ ಪಾಠ ಮಾಡ್ತಿದ್ರು, ಇವ್ರು ಬರ್ತಾನೆ ಅಂದ್ಕೊಂಡಿದ್ದೆ ನಾನು, ಭಾಳ ಆಸೆ ಇತ್ತು. ಬರ್ತಾರೆ, ಗೋ ಲವ್ಲಿ. DGM ನಾಡಗೌಡ ಸರ್ ಕ್ಲಾಸ್ ಇತ್ತು, ಭಾಳ ನಾ ಅಷ್ಟು ಅದ್ಭುತವಾಗಿ ಇಂಗ್ಲೀಷ್ ಹೇಳೋ ಮತ್ತೊಬ್ಬ ವೆಸ್ಟರ್ನ್ ನಾನು ನೋಡಿದೆ. DGM ನಾಡಗೌಡ ಸರ್ ಕ್ಲಾಸ್ ನಡೀತಿತ್ತು. ನಾ ಕಮಿಂಗ್ ಸರ್ ಅಂತೆ, ಬಾ ಕೂತ್ಕೋ ಅಂತಂದ್ರು. ಅವರು ಕೇಳಲಿಲ್ಲ, ಈ ಕ್ಲಾಸ್ ಹೌದು ಅಲ್ಲ ಅಂತ ನಾನು ಹೇಳಲಿಲ್ಲ. ಅದಾದಮೇಲೆ ಪ್ರತಿ ಸಲ ಕೆಮಿಸ್ಟ್ರಿ ಕ್ಲಾಸ್ ಇದ್ದಾಗ ನನಗೆ ಅವ್ರ ಕ್ಲಾಸಿಗೆ ಕೂತ್ಕೊಳ್ಳೋ ಅಭ್ಯಾಸ. ಹಾಗೆ ಸೈನ್ಸ್ ಕಾಲೇಜ್ನಾಗೆ ನನ್ನ ದೇಹ ಇದ್ದರೂ ನನ್ನ ಮನಸ್ಸಿದ್ದೆಲ್ಲ ಪೂರ್ತಿ ಆರ್ಟ್ಸ್ ಕಾಲೇಜಲ್ಲೇ. ನನಗೆ ಕಾಲೇಜ್ ಡೇಸ್ ಅತಿ ಹೆಚ್ಚು ಫ್ರೆಂಡ್ಸ್ ಇದ್ದಿದ್ದು ಈ ಬ್ಯಾಚ್ನಾಗ. ಇದೇ ಬ್ಯಾಚ್ನಾಗ ನನಗೆ ಅತಿ ಹೆಚ್ಚು ಫ್ರೆಂಡ್ಸ್ ಇದ್ದಿದ್ದು. ತಿರುವು ಕೊಟ್ಟಂಥ ವರ್ಷಗಳು. ಕ್ಲಾಸ್ನಾಗ ಇರ್ತಿದ್ದು ಕಡಿಮೆ, ಬರೀ ಡಿಬೇಟು, ಸ್ಪೀಚು, ಎಲಕ್ವೇಷನ್ನು, ಕಾಂಪಿಟೇಷನ್ ಅಂತ ಓಡಾಡ್ಕೊಂಡು. ಹಾನ್ಗಲ್ ಮೇಡಮ್ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಇವತ್ತು. ಬರ್ತಾರೆ, ಓಕೆ. ಭಾಳ ಜೀವನದ ಬೆಸ್ಟ್ ಡೇಸ್ನ ನಾನು ಈ ಬಿಲ್ಡಿಂಗಲ್ಲಿ ಕಲಿತೆ. ನಾನು ಹುಬ್ಬಳ್ಳಿಯಿಂದ ದೂರ ಇರ್ಬೋದು, ಬಟ್ ಹುಬ್ಬಳ್ಳಿ ನನ್ನಿಂದ ದೂರ ಇಲ್ಲ. ನಾನು ಭಾಳ ಬರ್ತಿರ್ತೀನಿ ಹುಬ್ಬಳ್ಳಿಗೆ. ನಾನು ಈ ರೋಡಲ್ಲಿ ಓಡಾಡುವಾಗಲೆಲ್ಲ ನಾನು ಕಾರಲ್ಲಿ ಇದ್ದವ್ರಿಗೆಲ್ಲ ಹೇಳ್ತೀನಿ, ನನ್ನ ಕಾಲೇಜ್ ನೋಡ್ರಿ ಅಂತ ಹೇಳ್ತಿರ್ತೀನಿ ನಾನು ಯಾವಾಗಲೂ. ಒಳಗಿದ್ದವ್ರು ಕೇಳ್ತಾರೆ, ಅದೆಷ್ಟು ಸಂಭ್ರಮ ಬರುತ್ತೆ ಮಾರ ನಿಮಗೆ ವಿದ್ಯಾನಗರಕ್ಕೆ ಬಂದ್ರೆ. ಇಡೀ ಏರಿಯಾ ತುಂಬ ನೆನಪುಗಳಂಗಲ್ಲ ಅಷ್ಟೇ. ಅಂಥ ಅದ್ಭುತ ನೆನಪುಗಳನ್ನು ಕೊಟ್ಟಂಥ ಕಟ್ಟಡ, ಇನ್ಸ್ಟಿಟ್ಯೂಷನ್ನು, ಜನ ಯಾವತ್ತೂ ಮರ್ಯಾದೆ ಇರುವಂಥದ್ದು. ಬಹುಶಃ ನಾನು ಸುರೇಶ್ ಕುಲಕರ್ಣಿ ಸರ್ ಅಂಥವ್ರ ಕೈಗೆ ಸಿಗದೆ ಹೋಗಿದ್ದರೆ, ರಜಪೂತ್ ಮೇಡಮ್ ಥರದವ್ರು ನಮ್ಮ ಜೀವನದಲ್ಲಿ ಫೈನಲ್ ಡಿಸಿಷನ್ ತಗೊಳ್ಳೋ ಒಂದು ರೋಲ್ ಪ್ಲೇ ಮಾಡದೆ ಹೋಗಿದ್ದರೆ ಎಲ್ಲರೂ ಬಂದಿದ್ದೀವಿ. ನಾನು ಫೈನಲಿ ನನ್ನ ಪ್ರೇರಣೆ ಆಗಿದೆ ಕಲಿಸಿದ ಮೇಷ್ಟ್ರುಗಳೆಲ್ಲ ಬರ್ತಾರಲ್ಲ ಅಂತ. ಕೌಜಲ್ಗಿ ಸರ್, ನಾನು ಡಿಸೆಂಬರ್ ಫಸ್ಟ್ ವೀಕ್, ಈ ತಿಂಗಳ ಫಸ್ಟ್ ವೀಕ್ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿದ್ದೆ. ಅಲ್ಲೊಬ್ರು ಕನ್ನಡಿಗರು, ಇಲ್ಲ ನೀವು ನಮ್ಮ ಮನೆಗೆ ಬರಬೇಕು ಅಂತ ಊಟಕ್ಕೆ ಕರ್ಕೊಂಡೋದ್ರು. ಮಾತನಾಗ ಹೇಳಿದೆ ನಾನು, ಗಾಢ ಸಿದ್ದೇಶ್ವರ ಕಾಲೇಜ್ ಅಂತ. ಅವ್ರು ಕೌಜಲ್ಗಿ ಸರ್ ಗೊತ್ತಾ, ನಾನು ಇವತ್ತು ನಮಗೆ ಕನ್ನಡ ಕಲಿಸಿದವರು ಒಂದೇ. ನಾವು ಭಾಳ ಪರಿಚಯ ತಗೊಳ್ಳಿ ಅಂತ ಫೋನ್ ಮಾಡಿ ಕೊಟ್ಟರು. ನಾನು ಕೌಜಲ್ಗಿ ಸರ್ ಜೊತೆಗೆ ಮಾತಾಡ್ತಾ ಅಷ್ಟೊಂದು ಖುಷಿ ಆಯಿತು. ಮತ್ತೊಮ್ಮೆ ಹಳೆಯ ನೆನಪುಗಳನ್ನು ಬದುಕುವಂತಹ ಸಂದರ್ಭ ಬಂತು ಅನ್ನೋ ಕಾರಣಕ್ಕಾಗಿ ಇದ್ದ ಬಗ್ಗೆ ಎಲ್ಲ ಕೆಲಸ ಬಿಟ್ಟು ನಾನು ಇಲ್ಲಿ ಬರ್ತೀನಿ ಅಂತ ಪ್ರೇಮಿಗೆ ಹೇಳಿದೆ. ಭಾಳ ಸಂತೋಷ ಆಯಿತು. ನಿಮಗಿಂತ 2 ವರ್ಷ ಹಿಂದಿನ ಬ್ಯಾಚು ಶ್ರೀರಾಜ್ ಕುಂಬರವಾಡಿ ಕೆಂಚೂರಪ್ಪ ಸರ್ ಬಂದರು. ಕೆಂಚೂರಪ್ಪ ಸರ್ ಬಾಯಲ್ಲಿ ಹಳೆಗನ್ನಡ ಪಾಠ ಕೇಳೋ ಮಜಾನೇ ಬೇರೆ. ಅದರಲ್ಲೂ ದ್ರೌಪದಿ ವಸ್ತ್ರಾಪಹರಣವನ್ನು ಕೇಳಬೇಕು ಕೆಂಚೂರಪ್ಪ ಸರ್ ಬಾಯಲ್ಲಿ. ಇವತ್ತಿಗೂ ನಂಗೆ ಮರೆಯೋದಕ್ಕಾಗಲಿಲ್ಲ. ದುಶ್ಯಾಸನ. ಹಾಗೆ ನೆನಪುಗಳು ತುಂಬು ತುಳುಕುವಂತಹ ಈ ಒಂದು ಕಟ್ಟಡಕ್ಕೆ, ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಮತ್ತೆ ಬಂದಿದ್ದು ಸಂತೋಷ. ಶ್ರೀರಾಜ್ ಕುಂಬರವಾಡಿ, JP, ಶಂಕರ್ ಶೇಖ್, ಒಂದು ದೊಡ್ಡ ಸರ್ಕಲ್ ಆಗಿಬಿಟ್ಟಿತ್ತು. ಅದು ಡಿಬೇಟಿಂಗ್ ಯೂನಿಯನ್ನು. ನಮ್ಮ ಮಾಕಣ್ಣವರು, ರಾಘವೇಂದ್ರ, ದೊಡ್ಡ ಒಂದು ಸರ್ಕಲ್ ಆಗಿತ್ತು. ಅವನ್ನೆಲ್ಲ ನೋಡಿದಾಗ ಅನ್ಕೋತಿದ್ದೆ, ನಾನು ಇವ್ರಂಗೆ ಆಗಬೇಕು ಅಂತ ಅನ್ಸೋದು. ಅವಾಗ ಎಷ್ಟು ಚಂದ ಇಂಗ್ಲೀಷ್ ಮಾತಾಡ್ತಿದ್ರು, ಎಷ್ಟು ನೀಟಾಗಿ ಡ್ರೆಸ್ ಮಾಡ್ಕೋತಿದ್ರು, ಅವ್ರಿಂದ ಹುಡುಗಿಯರು ಬಿದ್ದು ಸಾಯ್ತಿದ್ರು. ನಾವು ಹಂಗಾಗೋಣ ಅಂತ ಅನ್ನಿಸ್ತಿತ್ತು. ಆದರೂ ಆ ಡೇಸ್ನಲ್ಲಿ ಪ್ರೇಮ್ ಮತ್ತು ಸುಮಾ ಕೊಟ್ಟಷ್ಟು ಪ್ರೇರಣೆ ಯಾರೋ ಕೊಟ್ಟಿರಲಿಲ್ಲ.
ಪ್ರೇರಣೆ ಅಷ್ಟೇ ಆಯಿತು. ಮುಂದೆ ಅದರಿಂದ ಏನು ಪ್ರಯೋಜನ ಆ ಕಾಲದಲ್ಲಿ ಏನೂ ಆಗಲಿಲ್ಲ. ಆಮೇಲೆ ಮುಂದಾಯಿತು. ಇಂಥದ್ದೊಂದು ಇಟ್ಸ್ ವಂಡರ್ಫುಲ್ ಡೇ. ಆರಂಭದಿಂದ ಇವತ್ತಿನ ತನಕದ ಆ ದಿನಗಳನ್ನು ನೆನಪಿಸ್ಕೊಂಡ್ರೆ ನೋಡಿ, ಸುರೇಶ್ ಕುಲಕರ್ಣಿ ಸರ್ ಅಲ್ಲಿ ಕೂತ್ಕೊಂಡು ನಾನು ಮಾತಾಡ್ತಾ ಇರೋದು ಒಂದು ಚಿತ್ರ ಬರೆಸ್ಕೊಡ್ತೀನಿ. ಅವ್ರದ್ದೊಂದು ಭಾವರೇಖೆಯಲ್ಲಿ ಬೇಂದ್ರೆ ಅಂತ ಅವ್ರದ್ದೇ ಚಿತ್ರದೊಂದು ಬುಕ್ ನಾವು 7th ಇದ್ದಾಗ ಬಿಡುಗಡೆ ಆಗಿದ್ದು. ದ.ರಾ ಬೇಂದ್ರೆ ಅವ್ರ ಜೊತೆ ಅತ್ಯಂತ ಆತ್ಮೀಯರಿದ್ದಂತಹ ಒಂದು 5-6 ಜನರನ್ನು ಎಣಿಸಿದರೆ ಸುರೇಶ್ ಕುಲಕರ್ಣಿ ಸರ್ ಅವರು. ಆ ಕಾರಣಕ್ಕಾಗಿ ನಮ್ಮ ಹತ್ರ ದ.ರಾ ಬೇಂದ್ರೆ ಅಧ್ಯಯನ ವೇದಿಕೆ ಅಂತ ಮಾಡಿಸಿದ್ರು. 7th ಇದ್ದಾಗ ತೇಜಸ್ವಿ ವಾರಪತ್ರಿಕೆ ಅಂತ ಒಂದು ಕೈ ಬರಹದ ಪತ್ರಿಕೆ ಮಾಡಿಸ್ತಿದ್ರು ಅವ್ರು ನನ್ನ ಹತ್ರ. ನಾನು ಸುವರ್ಣ ನ್ಯೂಸ್ ಎಡಿಟರ್ ಆದಾಗ ಎಲ್ಲರೂ ಬಂದು ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀವಿ, ಎಡಿಟರ್ ಆಗಿಬಿಟ್ರಿ, ಸಣ್ಣ ವಯಸ್ಸಿಗೆ ಎಡಿಟರ್ ಆದರೆ, ಉತ್ತರ ಕರ್ನಾಟಕದಿಂದ ಬಂದು ಎಡಿಟರ್ ಆದರೆ ಅಂತ. ನಾನು ಅದೇ ಒಬ್ಬರು 7th ಸ್ಟ್ಯಾಂಡರ್ಡ್ನಾಗೆ ಆಗಿದ್ದೆ ನಾನು. ಅವಾಗ ನಮ್ಮನ್ನೆಲ್ಲ ಅಂದರೆ ಬರವಣಿಗೆಗೆ, ಮಾತುಗಾರಿಕೆಗೆ ನಮ್ಮನ್ನು ಪ್ರೇರೇಪಿಸಿದಂಥವ್ರು, ಬದುಕಿನ ಪಾಠ ಕಲಿಸ್ತಾ ಇದ್ದಾರೆ ಅಷ್ಟೇ ಅವರು. ಅವತ್ತು ಪ್ರೈಮರಿ ಸ್ಕೂಲ್ನಲ್ಲಿ ಒಂದು ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮಿನ ಅಷ್ಟು ಅರೇಂಜ್ಮೆಂಟ್ ನೀವು ಮಕ್ಕಳು ಮಾಡಿಕೊಡ್ರಿ ಅಂತ ಟೀಚರ್ಸ್ ಅಷ್ಟು ಲಾಸ್ಟ್ ಲೈನಲ್ಲಿ ಕುತ್ಕೊಂಡ್ಬಿಡ್ತೀವಿ. ಸ್ಟೇಜ್ ನಮ್ಮ ಕೈ ಕೊಟ್ಟು ಅವತ್ತು ಅವ್ರು ಹಂಗೆ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾನು ಇವತ್ತು ಹಿಂಗಿದೆ. ಎಲ್ಲೋ ದ.ರಾ ಬೇಂದ್ರೆ ಅವರ ನನಗೆ ನೆನಪುಗಳು ಹೆಂಗೆ ಬರ್ತಾವೆ ಅನ್ನೋದು ಕೇಳ್ತೀನಿ ನಾನು. ದ.ರಾ ಬೇಂದ್ರೆ ಅವರು ಎಲ್ಲಿ ಹುಟ್ಟಿದ್ರು ಅಂತ ಯಾರು ಕೇಳಿದ್ರು, ಧಾರವಾಡದ ಪೋತನೀಸ್ ಗಲ್ಲಿಯ ಗುಣಾರಿ ಅವರ ಮನೆಯಲ್ಲಿ ಅಂತ ಹೇಳ್ತಿದ್ರು. ಅವಾಗ ಅಂದರೆ ಒಂದು ಶಬ್ದ, ಒಂದು ಸೆಂಟೆನ್ಸ್ನು ಮರೆಯೋದಕ್ಕಾಗೋದಿಲ್ಲ. ನಾವು ಕಲ್ತಿದ್ದೆಲ್ಲವನ್ನು ಕ್ಲಾಸ್ ರೂಮ್ನಿಂದ ಹೊರಗಡೆನೇ ಕಲಿಯೋದು. ಅಂಥ ಕಲಿಕೆ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂತು. ಆ ರೀತಿಯಾಗಿ ಮಾರ್ಗದರ್ಶನ ಮಾಡಿದವರು ಸುರೇಶ್ ಕುಲಕರ್ಣಿ ಸರ್. ಅವ್ರನ್ನ ಇವತ್ತು ಸ್ವಾಗತಿಸಿ ಪರಿಚಯಿಸುವುದು ನನಗೆ ಸಿಕ್ಕಂಥ ದೊಡ್ಡ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ.